ಸ್ಪಿರಿಚುವಲ್ ಇದಾಯಿತು. ಆಮೇಲೆ ನಾನು ಪೂರ್ವ ಜನ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಪ್ರಾಕ್ಟೀಸೇ ಮಾಡಿಲ್ಲ. ಅಂದರೆ ಇವಾಗ ದೇವಿ ನಿಮಗೆ ಇದು ಅವ್ರದ್ದೊಂದು ಕೇಸ್ ಆಯ್ತಲ್ಲ ನಮ್ಮ ಫ್ರೆಂಡ್ದು, ಅದಾದಮೇಲೆ ಅವ್ರದ್ದು ಮೈಗ್ರೇನ್ ಹೊಟ್ಟೋಯ್ತಲ್ಲ. ಮೈಗ್ರೇನ್ ಹೋದ್ಮೇಲೆ ಏನಾಗೋಯ್ತು ಅಂದರೆ ನನಗೆ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೇರೆಯವ್ರು ಬಂದರೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಏನಾಯ್ತು, ನಂಗೆ ಒಂದು 3-4 ತಿಂಗಳು ಮಾಡಿದ್ಮೇಲೆ ಒಂದು ಡೌಟ್ ಬಂತು, ನಾವು ಮಾಡ್ತಿರೋದು ಕರೆಕ್ಟ್ ಇದೆಯೋ ಇಲ್ವೋ, ಇದನ್ನೆಲ್ಲ ಕರೆಕ್ಟಾಗಿ ಒಂದು ಕಲ್ತ್ಕೊಳ್ಳೋಣ, ಯಾರಾದರೂ ಒಬ್ಬರು ಗೊತ್ತಿರೋ ಒಬ್ರ ಹತ್ರ ಹೋಗಿ ಕಲಿಯೋಣ ಅಂಥೇಳಿ ನಾನು ರಾಮಚಂದ್ರ ಗುರೂಜಿ ಹತ್ರ ಕ್ಲಾಸಿಗೆ ಸೇರಿಕೊಂಡೆ. ಅಕ್ಟೋಬರ್ 2ನೇ ತಾರೀಕು ಮಾಡ್ತಾಯಿದ್ರು ವರ್ಷ ಕ್ಲಾಸ್. ಅವರು 3 ತಿಂಗಳು ಕ್ಲಾಸ್, 1 ಲಕ್ಷ ರೂಪಾಯಿ ಇದಕ್ಕೆ. ಆ ಕಷ್ಟದಲ್ಲೂ ಹೆಂಗೋ ಹೊಂಚಾಕಿ ಸೇರಿಸಿ ಮೂಲವಾಗಿ ಹೋಗ್ತಾ ಇದ್ದಿದ್ದೆ. ನನ್ನ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗತ್ತಾ ಅಂತಲೇ ಹೋಗ್ತಾ ಇದ್ದಿದ್ದು ನಾನು. ಅವ್ರು ಇಂಡಿವಿಜುವಲಿ ಮಾಡ್ತಾ ಇರಲಿಲ್ಲ, ಇಂಡಿವಿಜುವಲಿ ಏನೂ ಮಾಡ್ತಿರ್ಲಿಲ್ಲ. ಆಮೇಲೆ ಏನಾಯಿತು, ಅವ್ರ ಜೊತೆ ಹೋದಾಗ ಅವರು ಟ್ರೈನ್ ಮಾಡಿದ್ರಲ್ಲ, ಮೈಂಡನ್ನು ಟ್ರೈನ್ ಮಾಡಿದ್ರಲ್ಲ, ಆವಾಗೆಲ್ಲ ಅವರು ಸ್ಮಶಾನಕ್ಕೆಲ್ಲ ಕರ್ಕೊಂಡು ಹೋಗೋರು. ಸ್ಮಶಾನದಲ್ಲಿ ರಾತ್ರಿ ಹೋಗ್ಬಿಟ್ಟು ಯಾವುದು ನಮ್ಗೆ ಇಷ್ಟ ಇರೋ ಸಮಾಧಿ ಮೇಲೆ ಮಲಗ್ತಾ ಇದ್ವಿ. ಯಾವುದೋ ಅದು ಏನು ಸಿಮೆಂಟ್ ಸಮಾಧಿ ಅಲ್ಲ, ಬರೀ ನೆಲ ಇರ್ತದೆ ಗೊತ್ತಾ, ಹುಲ್ಗಿಲ್ಬಿಟ್ರು ಅದ್ರ ಮೇಲೆ ಮಲಗಿಬಿಡ್ತೀವಿ. ಕೆಳಗೆ ಗುಡು ಅಂತ ಓಡಾಡ್ದಂಗೆ ಆಗೋದು. ಗ್ಯಾಸ್ ಅದು ನಮ್ಮದು ವೆಯ್ಟ್ ಬೀಳುತ್ತಲ್ಲ, ವೆಯ್ಟ್ ಬಿದ್ದಾಗ ಒಳಗಡೆ ಗ್ಯಾಸಸ್ ಎಲ್ಲ ಏನೇನೋ ಆಗಿರುತ್ತಲ್ಲ, ಅದು ಹಿಂಗೆ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತಲ್ಲ ಸರ್ ಬಾಡಿದು. ಈ ಬಾಡಿ ಇರುತ್ತಲ್ಲ, ಅದು ಕೊಳ್ತೋದ್ಮೇಲೆ ಅದು ಅಷ್ಟು ಜಾಗ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಹಿಂಗೆ ಇಷ್ಟೆಲ್ಲ ಗ್ಯಾಪ್ ಇರುತ್ತಲ್ಲ, ನಾವು ಭಾರ ಹಾಕಿದ ತಕ್ಷಣ ಆ ಗಾಳಿ ಹಂಗೆ ಹೋಗುತ್ತಲ್ಲ, ಅದು ಗ್ಯಾಸು ಅಂತ ಗೊತ್ತಿಲ್ಲ ಅಂದರೆ ಅವನು ಎದುರು ಬಿಡ್ತಾನೆ. ಓ ದೆವ್ವ ನನ್ನ ಕೆಳಗಡೆ ಆಡಿಸ್ತೈತಿ ಅಂತ. ಯಾಕೆಂದ್ರೆ ನಾವು ಅದ್ರ ಮೇಲೆ ಮಲಗಿರ್ತೀವಿ. ಯಾರ್ದೋ ಸಮಾಧಿ ಸರ್ ಗೊತ್ತಿಲ್ಲ. ಅದೇ ನಾನು ಹೇಳ್ತಿರೋ, ಹುಲ್ ಥರ ಇರೋದು, ಕಟ್ಟೆ ಕಟ್ಟಿದ ಮೇಲೆ ಮಲಗಬಾರ್ದು. ಅದೇನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಲ್ಲ. ಬರೀ ಹುಲ್ಲು ಇರುತ್ತಲ್ಲ ಸರ್, ಒಣಗೋಗಿರುತ್ತೆ, ಅಲ್ಲೊಂದು ಕಲ್ಲು ಮಾತ್ರ ಇಟ್ಟಿರ್ತಾರೆ, ಒಂದು ಸಣ್ಣದಾಗಿ ಇಷ್ಟು ಗೋಪುರ ಥರ ಇರುತ್ತಲ್ಲ, ಅದು ಮಳೆ ಬಿದ್ದಿಂಗೆ ಫ್ಲ್ಯಾಟ್ ಆಗಿರುತ್ತಲ್ಲ, ಅದ್ರ ಮೇಲೆ ಹೋಗಿ ನೀವು ಮಲಗಿದ್ರೆ ಒಂದು 5 ನಿಮಿಷ ಅಲ್ಲ 10 ನಿಮಿಷ ಆಗಬೇಕು. ಆಮೇಲೆ ಹಿಂಗೆಲ್ಲ ಹೋಗುತ್ತದು, ಗ್ಯಾಸ್ ಓಡಾಡುತ್ತೆ ಸರ್, ಅದು ಎಸ್ಕೇಪ್ ಆಗೋಕ್ಕೆ ಕೆಳಗಡೆ. ಸೈನ್ಸ್ ಏನಂದ್ರೆ ನಮ್ಮ ಭಾರ ಬೀಳ್ತಿದ್ದಂಗೆ ಅದು ಹೊರಗಡೆ ಬರಬೇಕಲ್ಲ ಸರ್ ಗಾಳಿ, ಅದಕ್ಕೆ ಅಲ್ಲಿ ವೀಕ್ ಆಗಿರುತ್ತೋ ಅಲ್ಲಿಗೆ ಓಡಾಡುತ್ತೆ. ಇಫ್ ಐ ಆಮ್ ವೀಕ್, ಅದೇ ದೆವ್ವ ಅನ್ಕೋತೀನಿ ನಾನು. ಅಲ್ಲಿಂದ ನನ್ನ ಮೈಂಡ್ ಕೆಲಸ ಮಾಡುತ್ತೆ. ದೆವ್ವ ಏನೇನು ಮಾಡಬೇಕು ಅದೆಲ್ಲ ಇದು ಮಾಡುತ್ತೆ. ನನಗೇನಿಲ್ಲ, ನಾನು ಅವೇರ್ ಆಗಿದ್ದೆ. ನನಗೆ ಸ್ವಲ್ಪ ಸೈಂಟಿಫಿಕಲ್ಲಿ ಅನಲೈಸ್ ಮಾಡೋದು ಗೊತ್ತಿತ್ತಲ್ಲ. ಓಹೋ ಹಿಂಗಾಗ್ತಿದ್ಯಾ, ಹಿಂಗಾಗ್ತಿದ್ಯಾ 1 ಅವರ್ ಮಲಗಿದ್ದೆ ನಾನು. ಆಮೇಲೆ ನಾನು ಡೀಪ್ ಮೆಡಿಟೇಷನ್ಗೆ ಹೋಗ್ಬಿಟ್ಟೆ. ಏನಾಗುತ್ತೋ ಹೇಳಿ ನೋಡೋಣ, ಇಲ್ಲಿ ಮಲಗಿರೋದು ಏನಾದ್ರು ಇದ್ದರೆ ಮಾತಾಡೋಣ ನನ್ನ ಹತ್ರ ಅಂತ ಅಂದ್ಬಿಟ್ಟು ಅದೇನು ಮಾತಾಡಲಿಲ್ಲ. ಆ ಥರ ರಾತ್ರಿ ಒಂದೊಂದು ದಿವಸ 2-3 ದಿನ ಮಲಗೋದು ಅಷ್ಟೇ. ಇದು ಏನಕ್ಕೆ ಮಾಡಿಸ್ತಾರೆ ಅಂದರೆ ಫಿಯರನ್ನು ಕಾಂಕ್ವರ್ ಮಾಡೋಕ್ಕೆ ಅಷ್ಟೇ. ಫಿಯರ್ನ ನಾವು ಕಾಂಕ್ವರ್ ಮಾಡೋದು. ಇನ್ನೊಂದು ಏನು ಮಾಡ್ತಾರೆ ಅಂದರೆ, ರಾತ್ರಿ ಕರ್ಕೊಂಡು ಹೋಗ್ಬಿಟ್ಟು ಕಾಡೊಳಗೆ ಬಿಟ್ಬಿಡ್ತಾರೆ. ಹೋಗಿ ಒಂದು 25-30 ನಿಮಿಷ ಒಳಗಡೆ ಹೋಗ್ಬಿಟ್ಟು ಅಲ್ಲೆಲ್ಲರೂ ಕೂತ್ಕೊಂಡು 1 ಅವರ್ ಮೆಡಿಟೇಷನ್ ಮಾಡ್ಬಿಟ್ಟು ಬನ್ನಿ ಅಂತ ನಮ್ಗೆ ಹೇಳಿದ್ರು. ಕನಕಪುರ ರೋಡಲ್ಲಿ ಯಾವುದೋ ಕಾಡು. ಸರಿ ನಾವು ಹೋದ್ವಿ, ನಾವು 3 ಜನ ಹೋಗ್ಬಿಟ್ಟು ದಾರಿ ತಪ್ಪೋಗ್ಬಿಟ್ವಿ ರಾತ್ರಿ ಕಾಡೊಳಗಡೆ. ಏನಕ್ಕೆ ದಾರಿ ತಪ್ಪಿದ್ರೆ, ನಾವು ಕೂತ್ಕೊಳ್ಳೋದು ಜಾಸ್ತಿ ಹೊತ್ತು ಕೂತಿದ್ವಿ. ಅವ್ರು ಹೇಳಿದ್ರು ಒಂದು 20 ನಿಮಿಷ ಕೂತ್ಕೊಂಡು ಎಲ್ಲ ಇಳಿದು ಬಂದ್ಬಿಡಿ ಅಂದಿದ್ರು. ನಾವು ಕೂತ್ಕೊಂಡಾಗ ನನಗೊಂದು 40-50 ನಿಮಿಷ ಕೂತ್ಕೊಂಡ್ಬಿಟ್ಟೆ. ಯಾರಿದ್ರು ಅವರೆಲ್ಲ ಹೊಟ್ಟೋದ್ರು, ಕೆಳಗೆ ಹೊಟ್ಟೋದ್ರು. ನಾವು ಅಲ್ಲಿಂದ ಬರಬೇಕು, ನಮ್ಗೆ ದಾರಿ ಕಾಣಿಸ್ತಾ ಇಲ್ಲ. ರಾತ್ರಿ ದಾರಿ ಕಳೆದೋಗೋದಿದೆಯಲ್ಲ ರಾತ್ರಿ ಹೊತ್ತು ಕಾಡಲ್ಲಿ, ಅದೊಂದು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸು. ಅಲ್ಲೊಂದು ಫಿಯರ್ ಕಾಂಕ್ವರ್ ಮಾಡ್ತೀವಿ ನಾವು. ಅಲ್ಲಿ ನನ್ನ ಹತ್ರ ಇದು ಬಿಸ್ಕೆಟ್ ಇಟ್ಕೊಂಡಿದ್ದೀನಿ ಸರ್ ನಾನು. ಶುಗರ್ ಲೋ ಆಗ್ಬಿಟ್ರೆ ಅಂತ ಬಿಸ್ಕೆಟ್ ಇಟ್ಕೊಂಡಿದ್ದೀನಿ, ಅದೆಲ್ಲ ಬಿದ್ದೋಗ್ಬಿಟ್ಟಿದೆ. ನನ್ನ ಗಮನಕ್ಕೆ ಶುಗರ್ ಬಗ್ಗೆ ಇಲ್ಲ. ಸರಿ, ಅಲ್ಲಿಂದ ಎಲ್ಲ ಬಂದು ನದಿ ತೊರೆ ಹರಿತಾ ಇತ್ತು, ಅಲ್ಲಿ ಹೋದ್ವಿ, ಹೆಂಗೋ ಮಾಡ್ಕೊಂಡು ನಾವೆಲ್ಲ ಎಲ್ಲಿದ್ವು ಆ ಜಾಗಕ್ಕೆ ಬಂದ್ಬಿಟ್ವಿ. ಅಲ್ಲಿಗೆ ಬರೋಷ್ಟೊತ್ತಿಗೆ ಇವರೇನಾಗಿದ್ದಾರೆ, ಗುರೂಜಿ ಹತ್ರ ಎಲ್ಲ ಇವರು 3 ಜನ ಇದ್ವಿ ನಾವು. ಇವ್ರು 3 ಜನ ಬಂದಿಲ್ಲ ಗುರುಗಳೇ ಅಂದರೆ, ಅವರೊಂದು 10 ನಿಮಿಷ ಕಾದ್ಬಿಟ್ಟು ಇಲ್ಲ ಬರ್ತಾರೆ ಬನ್ನಿ ಪ್ರೊಟೆಕ್ಷನ್ ಹಾಕ್ಬಿಟ್ರು ಅಲ್ಲಿಂದಲೇ. ಇವಾಗ ಇಲ್ಲಿಂದಲೇ ನಾನು ನಿಮ್ಮ ಪ್ರೊಟೆಕ್ಷನ್, ನಮ್ಮ ಮನೆಯಿಂದಲೇ ನಿಮ್ಮ ಪ್ರೊಟೆಕ್ಷನ್ ಹಾಕ್ಬೋದು, ನಾನು ನಿಮಗೆ ನಾ ಶೀಲ್ಡ್ ಮಾಡ್ಬೋದು. ಅದನ್ನು ಮಾಡಿಬಿಟ್ಟು ಅವ್ರು ಏನೂ ಆಗಲ್ಲ ಬರ್ತಾರೆ, ಅವ್ರು ನಡೀರಿ ಅಂದ್ಬಿಟ್ಟು ಅವರು ಹೊರಟೋಗ್ಬಿಟ್ರು. ನಾವು ಬಂದ್ವಿ. ಆಮೇಲೆ ಬಂದುಬಿಟ್ಟು ರೂಮಿಗೆ ಬಂದ ತಕ್ಷಣ ಲೋ ಶುಗರ್ ಆಯಿತು. ರೂಮಿಗೆ ಬಂದು ಮುಖ ತೊಳ್ಕೊಂಡು ಕೂತ್ಕೊಂಡು ಬಂದ್ವಿ ಸರ್. ಹಿಂಗೆ ಇದೀರಿ, ಟ್ರಯಲ್ ಆ್ಯಂಡ್ ಎರರು. ಒಂದು ತುದಿಗೆ ಹೋದರೆ ಹಿಂಗಿದೆ ಸರ್, ಇದಲ್ಲ ಮತ್ತೆ ಹೋಗಿ ಹಿಂದೆ ವಾಪಸ್ ಹೋಗು.
ಒಂದು ದೊಡ್ಡ ಸ್ಟೀಪ್ ಇದೆ, ಒಂದು ಇದಿರ್ಬೋದು ಈ ರೂಟು, ಅಲ್ಲೆಲ್ಲೋ ಲೈಟ್ ಕಾಣಿಸ್ತೈತೆ ಸರ್, ಆ ಲೈಟನ್ನು ಇಟ್ಕೊಂಡು ಹೋಗೋದು. ಅಲ್ಲಿ ಹೋದರೆ ಸ್ಟೀಪ್ ಬಂದ್ಬಿಡುತ್ತೆ. ಇದೆಲ್ಲ ಸ್ವಲ್ಪ ಹಿಂಗೆ ಹೋಗೋಣ ಹಂಗೆ ಹೋಗೋಣ ಹಂಗೋಣ ದಾರಿ ಮಾಡ್ಕೊಂಡು ಲಕ್ಕೋ ಏನೋ ಒಂದು ಹಾವು ಬರಲಿಲ್ಲ ಅಥವಾ ಇನ್ನೇನು, ನಮಗೆ ನಾವು ಚಪ್ಪಾಳೆ ತಟ್ಕೊಂಡು ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಎಕ್ಸ್ಪೀರಿಯನ್ಸ್ ಏನಂದರೆ ಕಳೆದೋಗ್ಬಿಟ್ವಲ್ಲ, ಅದಲ್ಲ ಮಜಾ. ಏನಂದರೆ ಇಲ್ಲಿ ರೂಮಿಗೆ ಬಂದ ತಕ್ಷಣ ಲೋ ಶುಗರ್ ಆಯ್ತಲ್ಲ, ಅಲ್ಲಿ ಲೋ ಶುಗರ್ ಆಗಿದ್ರೆ ಏನು ಮಾಡ್ತಿದ್ದೆ ನೀನು ಅಂತ, ಬಿಸ್ಕೆಟು ಬಿದ್ದಾಗಿದೆ ಎಲ್ಲ. ಅಂದರೆ ನಿಮ್ಮ ಮೈಂಡ್ ಇದೆಯಲ್ಲ ಸರ್, ಸಬ್ಕಾನ್ಷಿಯಸ್ ಮೈಂಡು ಎಮರ್ಜೆನ್ಸಿಗೆ ಅದು ಟೇಕ್ ಓವರ್ ಮಾಡುತ್ತೆ. ಹೆಂಗೆ ಟೇಕ್ ಓವರ್ ಮಾಡುತ್ತೆ ಅಂದರೆ ಅನ್ನೋದು, ಅದು ಏನು ಬೇಕು ಎಲ್ಲ ತೊಗೊಳುತ್ತೆ ಸರ್. ಇದು ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ ನಿಮಗೆ. ಮೈಂಡು ಈಸ್ ವೆರಿ 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 ಪವರ್ಫುಲ್. ಅದನ್ನು ನಾವು ಏನು ಮಾಡ್ತೀವಿ ಅಂದರೆ, ಹೆಂಗೆ ಊಟ ಹಾಕ್ತೀವೋ ಅದನ್ನು ಹಂಗೆ ಬೆಳೆಯುತ್ತದು. ಹೆದರಿಕೆ ಹಾಕಿದ್ರೆ ಹೆದರಿಕೆ ಜಾಸ್ತಿ ಆಗುತ್ತೆ, ಭಯ ಹಾಕಿದ್ರೆ ಭಯ ಜಾಸ್ತಿ ಆಗುತ್ತೆ, ಧೈರ್ಯ ಹಾಕಿದ್ರೆ ಧೈರ್ಯ ಜಾಸ್ತಿ. ಸೊ ಆ ಥರ ಈ ಥರ ಇನ್ನೊಂದು ಮಿಸ್ ಆಯಿತು ನಮಗೆ. ಮರಳೊಳಗಡೆ ಇಲ್ಲಿವರೆಗೂ ಮಾಡ್ತೀನಿ ಅಂದರು. ಮಂಗಳೂರಿಗೆ ಹೋಗ್ಬೇಕು, ಅದಕ್ಕೆ ಸಮುದ್ರ ತೀರದಲ್ಲಿ ಮರಳು ತೆಗೆದು ಇಲ್ಲಿವರೆಗೂ ಮರಳು ಹಾಕಿ ಒಂದು ರಾತ್ರಿ ಒಂದು 4 ಅವರು ಬಿಡ್ತೀವಿ ಎಂದಿದ್ರು. ಅದೊಂದು ಆಗಲಿಲ್ಲ ಆ ಪ್ರೋಸೆಸ್ಸಲ್ಲಿ. ಬಟ್ 3 ಮಂತ್ಸ್ ಆದಮೇಲೆ ಅವರು ಈ ಡಿಕ್ಲೇರ್ಡ್ ಮೀ ಆಸ್ ಎ ಗುರು, ನೀನು ಮಾಡ್ಬೋದು ಅಂತಂದರು. ಬಟ್ ನನಗದು ಅಧ್ಯಾತ್ಮ ಅನ್ನಿಸ್ಲಿಲ್ಲ. ನಾನೀಗ ಋಷಿ ಗುರು, ಆ ಋಷಿ ಪಂಥದಲ್ಲಿ ಗುರು. ನಂದು ಏನು ಗೊತ್ತಾ, ಇವಾಗ ವಸಿಷ್ಠರಿಗೆ ಮೇಲೆ ದಕ್ಷಿಣಾಮೂರ್ತಿ ಅಂದರೆ ಆದಿಯೋಗಿ ಅಂತ ಕರೀತಾರಲ್ಲ ನಮ್ಮ ಜಗ್ಗಿ ವಾಸುದೇವ್, ಅವರು ಆದಿಗುರುನೇ ಆದಿಯೋಗಿ ಅಂತ ಕರೀತಾ ಇದ್ದಾರೆ. ಅವರು ಇದರಲ್ಲಿ ವೇದಗಳಲ್ಲಿರೋದು ದಕ್ಷಿಣಾಮೂರ್ತಿ ಅಂತ. ದಕ್ಷಿಣಾಮೂರ್ತಿಯ ಕೆಳಗಡೆ 7 ಜನ ಸಪ್ತ ಋಷಿಗಳು, ಅದರಲ್ಲಿ ಒಬ್ಬರು ವಸಿಷ್ಠರ ನೆಕ್ಸ್ಟ್ ಚಾನಲ್ ನಮ್ಮ ಗುರುಗಳು ಬ್ರಹ್ಮರ್ಷಿ ಗಂಗಾಧರು, ಅವರು ನನಗೆ ಕೊಟ್ಟಿರೋದು. ಸೊ ಆದ್ದರಿಂದ ಅಲ್ಲಿಂದ 1, 2, 3ನೇ ಚೈನ್. ನಾನು ಏನೇನು ಮಾಡ್ಬೋದು ಗುರುವಾಗಿ ಸರ್? ಎಲ್ಲ ಮಾಡ್ಬೋದು. ಇದು ಸರಿ ಮಾಡ್ಕೋಬೋದು. ಅಂದರೆ ಅದಕ್ಕೆ ಬೇಕಾದಂಥ ಒಂದು ಇದೆಲ್ಲ ಬಿಟ್ಬಿಡ್ಬೇಕು, ಅದಕ್ಕೆ ತಪಸ್ಸು ಮಾಡಬೇಕು. ಈಗ ಹಿಮಾಲಯದಲ್ಲಿ ಇದಾರಲ್ಲ, ಅವ್ರಿಗೆಲ್ಲವೂ ಮಾಡೋದು ಗೊತ್ತಿರುತ್ತೆ, ಮಾಡೋಕ್ಕೋಗಲ್ಲ, ಆಲ್ಟ್ರ್ ಮಾಡೋಕ್ಕೋಗಲ್ಲ, ಪ್ರಕೃತಿನ ಆಲ್ಟ್ರ್ ಮಾಡಲ್ಲ ಅಷ್ಟೇ. ಮಾಡ್ಬೋದು, ಏನು ಬೇಕಾದ್ರೂ ಮಾಡೋದು. ಋಷಿ ಅಂದರೆ ಬ್ರಹ್ಮರ್ಷಿ ಅಂದರೆ ಈ ವಿಶ್ವಾಮಿತ್ರ ಮಾಡಿದ್ರಲ್ಲ ಸರ್, ಪೂಜೆ ಪುನಸ್ಕಾರ ಅಲ್ಲಿ ಫಂಕ್ಷನ್ಸ್ ಮಾಡ್ತಾರಲ್ಲ, ಅವೆಲ್ಲ ಮಾಡ್ಬೋದಾ? ಬೇಕಿಲ್ಲ ಅದು ನಮಗೆ. ಅದು ಪೌರೋಹಿತ್ಯ ಸರ್, ಅದೇ ಹೇಳ್ತಿರೋದು ನಮ್ಮಲ್ಲಿ. ಅದು ಬ್ರಾಹ್ಮಣನಿಗೆ ಹೊಟ್ಟೆ ಪಾಡಕ್ಕೋಸ್ಕರ ಮಾಡಿದಂಥದ್ದು ಕೆಲವು. ಅದು ಆಧ್ಯಾತ್ಮ ಅಲ್ಲ, ಅದು ಆಧ್ಯಾತ್ಮ ಅಲ್ಲವೇ ಅಲ್ಲ. ಜ್ಯೋತಿಷ್ಯ ಆಧ್ಯಾತ್ಮ ಅಲ್ಲ, ಅಥವಾ ಪುರೋಹಿತ್ಯರ ಅದು ಸೇಫ್ ಗಾರ್ಡಿಂಗ್ ಯುವರ್ ಏನಂತಾರೆ, ಸನಾತನ ಧರ್ಮದಲ್ಲಿ ಏನೇನು ಕಂಡುಹಿಡಿದಿದ್ವೋ ಅದನ್ನ ಸೇಫ್ ಮಾಡೋಕೆ ಯಾರೋ ಒಬ್ಬ ಬೇಕಲ್ಲ. ಈಗ ವೇದಗಳಿತ್ತಲ್ಲ ಸರ್ ಹಿಂದೆ, ಅದನ್ನು ಯಾರು ಕ್ಯಾರಿ ಮಾಡೋದು ಇಲ್ಲಿವರೆಗೂ? ಅದಕ್ಕೆ ಯಾರೋ ಒಬ್ರು ಬೇಕಲ್ಲ. ಇವಾಗ ಹಿಂದಿನ ಕಾಲದಲ್ಲಿ, ಇವಾಗಾದರೆ ನೀವು ಡೇಟಾ ಹಾಕ್ತೀರಾ, ಗೂಗಲಲ್ಲಿ ಇರುತ್ತೆ, ಎಲ್ಲೂ ಹೋಗಲ್ಲ, ಕಳೆದು ಹೋಗಲ್ಲ ಅನ್ನೋದೊಂದು. ಮುಂಚೆ ಹೆಂಗೆ ಟ್ರಾನ್ಸ್ಫರ್ ಆಗೋದು? ಶ್ಲೋಕಗಳೆಲ್ಲ ವೇದಗಳು ಅಂದರೆ, ವೇದ ಅಂದರೆ ಜ್ಞಾನ. ಇದು ಟ್ರಾನ್ಸ್ಫರ್ ಆಗೋದು ಹೆಂಗೆ ಅಂದರೆ, ಮಂತ್ರಗಳಾಗಿ ಬರೋದು, ಅದನ್ನು ಬಾಯಲ್ಲಿ ಹೇಳ್ತಾ ಜನ್ರೇಷನ್ ಟು ಜನ್ರೇಷನ್ ಅದು ಇಲ್ಲಿವರೆಗೂ ಬಂದಿದ್ದು. ಆ ಕ್ಯಾರಿ ಮಾಡೋ ಕೆಲಸ ಒಂದು ಅವ್ರ ವೈದಿಕ ಧರ್ಮ ಅಂದರೆ, ಶ್ರಾದ್ದ ಮಾಡಿದ್ರೆ ಏನಾಗುತ್ತೆ, ಜನ್ಮ ಆದರೆ ಏನಾಗುತ್ತೆ, ಒಂದು ಬಾರ್ಡ್ರ್ ಒಳಗಡೆ ಇರೋದನ್ನ ಕ್ಯಾರಿ ಓವರ್ ಮಾಡೋದು ಅವರು. ಈಗ ಅವ್ರು ಮಾಡೋದು ನಿಲ್ಲಿಸ್ಬಿಟ್ರೆ ಅದು ಮುಂದಕ್ಕೆ ಹೋಗಲ್ವಲ್ಲ, ನೆಕ್ಸ್ಟ್ ಜನ್ರೇಷನ್ಗೆ ಹೋಗಲ್ವಲ್ಲ. ಆ ವಿದ್ಯೆ ಹೋಗ್ತಾ ಇರಬೇಕು, ಅವ್ರ ಹೊಟ್ಟೆ ಪಾಡೂ ನಡೀತಿರ್ಬೇಕು. ಜನಗಳ ಸಮಸ್ಯೆ ಕೊನೆಯಲ್ಲಿ ಅಲ್ಟಿಮೇಟ್ಲಿ ಅದು ಸಾಲ್ವ್ ಆಗೋದು ಎಲ್ಲಿ ಗೊತ್ತಾ? ಸೈಕಾಲಜಿ, ಮೈಂಡಲ್ಲೇ ಸಾಲ್ವ್ ಆಗೋದು. ನೀವೇನೇನು ಮಾಡ್ಬೋದು? ಈಗ ನಾನೇನಂತಂದರೆ, ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಆಧ್ಯಾತ್ಮ ಸಾಧನೆಗಳು ಮಾಡೋಕ್ಕೆ ಶುರು ಮಾಡಿದ್ದೀನಿ. ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯತೆಗಳಿದೆ. ದಾರಿಲಿ ಏನೇನು ಮಾಡಬೇಕು ಅದು ಕೆಲವು ವಿಚಾರಗಳನ್ನ ಚರ್ಚೆ ಮಾಡೋಂಗಿಲ್ಲ, ಕೆಲವು ವಿಚಾರಗಳ ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಯಾಕೆಪ್ಪ ಅಂತಂದರೆ ಅದು ಅರ್ಥವಾಗಲ್ಲ, ಮುಖ್ಯವಾಗಿ ಅದು ಅರ್ಥವಾಗಲ್ಲ. ಈ ಎನರ್ಜಿ ಫೀಲ್ಡನ್ನು ನಾವು ಯಾವಾಗ ಹ್ಯಾಂಡಲ್ ಮಾಡ್ತೀವೋ ಅದನ್ನು ಎಲ್ರಿಗೂ ಅರ್ಥವಾಗಲ್ಲ. ಕೆಲವರಿಗೆ ಅದು ತಮಾಷೆ ಅನಿಸುತ್ತೆ, ಅವಶ್ಯಕತೆ ಇಲ್ಲದೆ ಇರೋ ವಿಚಾರ ಅನಿಸುತ್ತೆ. ಸೊ ಆದ್ದರಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಒಬ್ಬ ವ್ಯಕ್ತಿಯ ಗುರಿ ಇನ್ನೊಬ್ಬ ವ್ಯಕ್ತಿಯ ಗುರಿ ಎರಡೂ ಒಂದೇ ಆಗಿರೋದಿಲ್ಲ. ಆಧ್ಯಾತ್ಮದಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ, ಬೇರೆ ಬೇರೆ ದಾರಿ ಇರುತ್ತೆ, ಬೇರೆ ಬೇರೆ ಲೆವೆಲ್ ಇರುತ್ತೆ. ಇಲ್ಲಿ ಎಲ್ಲವನ್ನು ಫಸ್ಟು ಏನಂದರೆ ಮಾಸ್ಟರಿಂಗ್ ದಿ ಮೈಂಡು. ಈ ಮನಸ್ಸನ್ನು ಮಾಸ್ಟರ್ ಮಾಡೋದೇ ಇದು ಪ್ರೋಸೆಸ್.
ಈಗ ನಮ್ಮ ದೇವರುಗಳು ಅಂತ ನೀವು ಏನು ಹೇಳ್ತೀರಾ ಅವೆಲ್ಲವಲ್ಲೂ ಸಿಂಬಲ್ಗಳಿರೋದು ಅದೇನೆ. ಈಗ ಶ್ರೀಮನ್ ನಾರಾಯಣ ನೀವು ನೋಡ್ತೀರಾ ಗರುಡನ ಮೇಲೆ ಕೂತಿದ್ದಾನಂತೆ. ಯಾಕೆ ಗರುಡನ ಮೇಲೆ ಕೂತ್ಕೋಬೇಕು? ಶ್ರೀಮನ್ನಾರಾಯಣ ಏನು? ಶಿವ ಅಂದರೆ ಏನು? ಶಕ್ತಿ ಅಂದರೆ ಏನು? ಗಣೇಶ ಅಂದರೆ ಏನು? ಸುಬ್ರಹ್ಮಣ್ಯ ಅಂದರೆ ಏನು? ದಶಾವತಾರಗಳು ಅಂದರೆ ಏನು? ಸಮುದ್ರ ಮಂಥನ ಅಂದರೆ ಏನು? ಪುರಾಣಗಳು ಏನು? ಶಾಸ್ತ್ರಗಳು ಏನು? ಇವೆಲ್ಲ ಏನಂದರೆ ಒಂದು ವಿಷಯ, ಒಂದು ಮೆಸೇಜಿಂದ ನೆಕ್ಸ್ಟ್ ಜನ್ರೇಷನ್ಗೆ ಕಳಿಸೋಕ್ಕೆ ಒಂದಷ್ಟು ಕತೆ ಥರ ಮಾಡಿದ್ರು. ಸೈನ್ಸ್ ಅದು. ಇದನ್ನ ನೀವು ಯಾಕೆ ಬಿಸ್ನೆಸ್ ಕನ್ವರ್ಟ್ ಮಾಡ್ಕೊಳ್ಳಿಲ್ಲ? ಇಲ್ಲ, ಅದಕ್ಕೆ ಆ ಬಗ್ಗೆ ಇನ್ನೂ ಬಂದಿಲ್ಲ. ಈಗೊಂದು 3-4 ತಿಂಗಳಿಗೆ ಮುಂಚೆ ನನಗೆ ಫಸ್ಟ್ ಗುರುಗಳಿಂದ ಆಜ್ಞೆ ಬರಬೇಕಾಗಿತ್ತು. ಅದು 10 ತಿಂಗಳಿಗೆ ಮುಂಚೆ ಬಂತು. ಮಾಡು, ಹೋಗು, ಪರವಾಗಿಲ್ಲ, ಹೇಳು ಅಂತ. ಅದು ಕರೆಕ್ಟಾಗಿ ನನಗೆ ಚಾನಲ್ ಸಿಗಲಿಲ್ಲ. ಜನಕ್ಕೆ ಹೇಳು, ಪರವಾಗಿಲ್ಲ, ಜನಕ್ಕೆ ಹೇಳು ಅಂತ. ಈಗ ಏನು ದೇವಸ್ಥಾನ ಅಂದರೆ ಏನು ಅಂತ ಸರ್, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮಲ್ಲಿ ಏನೋ ಹೋಗಿದೆ ದೇವಸ್ಥಾನ, ಹೋಟ್ಲ್ ಥರ ಇದೆ. ಇಡ್ಲಿ ಸಾಂಬಾರು ಎಲ್ಲ ರೇಟ್ ಎಷ್ಟು, ಅಷ್ಟೋ ಥರ ರುದ್ರಾಭಿಷೇಕ, ಅಭಿಷೇಕ, ಈ ಲಿಸ್ಟೆಲ್ಲ ಹಾಕೋದಿದೆಯಲ್ಲ ಸರ್, ಇದು ಇಲ್ಲ ನಮ್ಮಲ್ಲಿ. ದೇವರು ಆ ದೇವಸ್ಥಾನ ಅಂದರೆ ಏನು ಅಂದರೆ, ಇವಾಗ ನೀವು ಮೊಬೈಲ್ ಚಾರ್ಜ್ ಮಾಡ್ಕೋತೀರ ಪ್ಲಗ್ಗು, ಆ ಪ್ಲಗ್ಗಲ್ಲಿ ಕರೆಂಟ್ ಹೋಗುತ್ತಲ್ಲ, ಆ ಪ್ಲಗ್ಗೇ ದೇವಸ್ಥಾನ. ನೀವು ಅಲ್ಲಿ ಹೋಗಿ ಪ್ಲಗ್ ಹಾಕ್ಬಿಟ್ಟು ಚಾರ್ಜ್ ಮಾಡಿಕೊಂಡು ಬರಬೇಕು ಅಷ್ಟೇ. ನೀವು ಏನು ಮಾಡಬೇಕು ಅನ್ನೋದು ನಿಮ್ಮ ತಲೆನೇ ತೀರ್ಮಾನ ಮಾಡಬೇಕು, ದೇವಸ್ಥಾನ ತೀರ್ಮಾನ ಮಾಡಲ್ಲ. ಈಗ ನಾನು ಹೇಳೋದು ಇದನ್ನ ತೀರ್ಮಾನ ಮಾಡೋದು ಬಿಡೋದು ಈಗ ನಿಮ್ಮ ಕೈಯಲ್ಲಿದೆ. ಹೌದು, ಅದು ಗೊತ್ತಿರಲ್ವಲ್ಲ ಎಷ್ಟೋ ಜನಕ್ಕೆ. ಈಗ ನೀವು ಅದನ್ನ ಕಂಟಿನ್ಯೂ ಮಾಡ್ತೀರಾ ಈ ವಿದ್ಯೆ? ಹೌದು, ಇದು ಯಾವಾಗ ಮಾಡ್ತೀನಿ ಅಂದರೆ, ಈಗ ನಂದು ಸರ್ಜರಿ ಇದೆಯಲ್ಲ, ಈಗ ಸರ್ಜರಿ ವಿಷಯಕ್ಕೂ ಅಷ್ಟೇ. ಇವಾಗ 5 ವರ್ಷ ಆಯ್ತಲ್ಲ ಸರ್ ಡಯಾಲಿಸಿಸು. 5 ವರ್ಷದಲ್ಲಿ ಯಾವಾಗಲೂ ಉದುರೋಗ್ಬಿಟ್ಟಿರೋದು ಇದು, ಈ ದೇಹ ಬಿದೋಗಿರೋದು. ಇದ್ರ ಮೇಲೆ ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ನಿರಂತರವಾಗಿ, ಈ ದೇಹದ ಮೇಲೂ ಪ್ರಯೋಗ ಮಾಡ್ತಾ ಇದ್ದೀನಿ ನಾನು. ಹೌದೌದು, ಈಗ ನನ್ನ ಮೇಲೆ ನಾನು ಮಾಡ್ಕೋಬೇಕಲ್ಲ ಫಸ್ಟು. ನಾನು ಮೆಡಿಟೇಷನ್ನಲ್ಲಿ ಒಳಗಡೆ ಜೀವಕೋಶಗಳ ಜೊತೆ ಮಾತಾಡ್ತೀನಿ, DNA ಜೊತೆ ಮಾತಾಡ್ತೀನಿ, ರಿಪೇರಿ ಮಾಡ್ತೀನಿ, ಕಿಡ್ನಿ ರಿಯಾಕ್ಟಿವೇಟ್ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಅವೆಲ್ಲ ಮಾಡ್ತಿರೋದ್ರಿಂದ ನಾನು ಇಷ್ಟು ಓಡಾಡ್ತಾ ಇದ್ದೀನಿ. ನಾನೇ ಬೈಕಲ್ಲಿ ಹೋಗ್ತೀನಿ, ನಾನೇ ಡಯಾಲಿಸಿಸ್ ಮಾಡ್ತೀನಿ, ಮುಗಿದ್ಮೇಲೆ ನಾನೇ ಗಾಡೀಲಿ ಬರ್ತೀನಿ. 5 ವರ್ಷ ಮುಗಿದೋಯ್ತು. ಈಗ ನಮ್ಮ ನಮ್ಮ ಆಸ್ಪತ್ರೆಯಲ್ಲಿ ಬಂದು ನೀವು ನೋಡೋದ್ರಿಂದ 3 ವರ್ಷಕ್ಕೆ ಹಿಂಗಾಗೋಗಿರೋರಿದ್ದಾರೆ. ಅಲ್ಲೂ ಏನು ಮಾಡ್ತೀನಿ, ಆಸ್ಪತ್ರೆಯಲ್ಲೂ ಏನು ಮಾಡ್ತೀನಿ, ನಾನು ಹಿಂಗೆ ಎಂಟ್ರ್ ಆಗಿದ ತಕ್ಷಣ ಇಡೀ ಎಲ್ಲ ಮಲಗಿರೋರು ಅಷ್ಟು ಜನರ ಮೇಲೆ ತಮಾಷೆ ಮಾಡಿ ನಗಿಸ್ಬಿಡ್ತೀನಿ. ಒಬ್ಬೊಬ್ರಿಗೆ ಒಂದೊಂದು ಅಡ್ಡೆಸರಿಟ್ಟಿದ್ದೀನಿ, ಒಬ್ಬೊಬ್ರಿಗೆ ಒಂದೊಂದು ತಮಾಷೆ ಮಾಡ್ತಿರ್ತೀನಿ. ಯು ಶುಡ್ ಬಿ ಮೋರ್ ಹ್ಯಾಪಿ. ನಗ್ತಾ ಇರಬೇಕು. ನಗ್ತಾ ಇದ್ದಾಗ ಜೀವಕೋಶ ನಗ್ತಾ ಇರುತ್ತೆ. ನಗ್ತಾ ಇದ್ದಾಗ ಎಲ್ಲವೂ ಸಮಸ್ಯೆ ಇರೋದ್ರಂಗೆ ಆಗುತ್ತೆ. ನಮ್ಗೆ ಏನಾಗೋಗುತ್ತೆ ಅಂದರೆ, ಇಫ್ ಯು ಡೋಂಟ್ ನೋ ಹೌ ಟು ಹ್ಯಾಂಡಲ್ ಯುವರ್ ಮೈಂಡ್, ಡಿಪ್ರೆಷನ್ ಅನ್ನೋದು ಅದನ್ನೇ. ಅದು ಬಂದ ತಕ್ಷಣ ಎಲ್ಲವೂ ಬಿದ್ದೋಗುತ್ತೆ. ಮೈಂಡ್ ಅನ್ನೋದು ಇಲ್ಲಿಲ್ಲ. ಎಲ್ಲ ಪ್ರತಿಯೊಂದು ಜೀವಕೋಶದಲ್ಲೂ ಮೈಂಡ್ ಇದೆ. ನೀವು ದುಃಖ ಆದರೆ ಪ್ರತಿಯೊಂದು ಜೀವಕೋಶನೂ ದುಃಖ ಆಗುತ್ತೆ. ಮಾಡ್ತಾ ಇದ್ದೀನಿ. ಹೌದು, ಮಾಡ್ತಾ ಇದ್ದೀನಿ. ಒಂದು 6 ತಿಂಗಳಾಗಬೇಕು. ಉದ್ಯೋಗ ಅಲ್ಲ, ನಾನು ನನ್ನ ಮೇಲೆಲ್ಲ ಪ್ರಯತ್ನ ಮಾಡಿ ನಾನು ಎಷ್ಟು ಸಕ್ಸಸ್ ಆಗ್ತೀನೋ ಅದು ಎಕ್ಸಾಂಪಲ್ ಆಗುತ್ತೆ. ಇನ್ನೊಬ್ಬರಿಗೆ ನಾನು ಹೇಳೋ ಸ್ಥಿತಿಲಿ ಇರ್ತೀನಿ, ನೋಡಯ್ಯ ನಾನೇ ಹಿಂಗೆ ಬಂದಿದ್ದೀನಿ, ನೀನು ಹಿಂಗೆ ಬಾ ಅಂತ. ಇದು ಏನಂದರೆ, ಇದು ಭಾಳ ಟ್ರಿಕ್ಕಿಯಾದ ಇದು ಮೈಂಡ್ ಅನ್ನೋದು. ವಿಶ್ವಾಸ ಇರಬೇಕು, ಡೌಟ್ ಬರಬಾರ್ದು. ಬಟ್ ಬರೋದೇ ಫಸ್ಟ್ ಡೌಟು. ಯಾವುದು ಹೆಚ್ಚು ಕಮ್ಮಿ ಆಗಲ್ಲ, ಏನೂ ಆಗಲ್ಲ. ಅದಕ್ಕೊಂದು ಈ ಮೈಂಡ್ ಇದೆಯಲ್ಲ, ಬಾಡಿ ಇದೆಯಲ್ಲ ಸರ್, ಇದು ಈ ಮೈಂಡ್ ಇದೆಯಲ್ಲ, ಇದು ಪ್ಲಸ್ ಆಗೋವರೆಗೂ ನಿಮ್ಮ ಮಾತು ಕೇಳುತ್ತೆ. ಪ್ಲಸ್ ಆಗಲ್ಲ ಅಂದ್ಮೇಲೆ ನಿಮ್ಮನ್ನು ಬಿಟ್ಬಿಟ್ಟು ಟೇಕ್ ಓವರ್ ಮಾಡಿಬಿಡುತ್ತದು. ಒಂದು ಹಂತವರೆಗೂ ನಿಮ್ಮನ್ನು ಮಾಡುತ್ತದು, ಅದಕ್ಕೆ ಓಕೆ ಆಗೋವರೆಗೂ. ನೀವು ಮಾಡ್ತಿರೋದು ಅದಕ್ಕೇನಾದ್ರು ಉಲ್ಟಾ ಆಗುತ್ತೆ ಅಂದರೆ ನಿಮ್ಮನ್ನು ಮಲಗಿಸ್ಬಿಟ್ಟು ಅದು ಟೇಕ್ ಓವರ್ ಮಾಡ್ಕೊಂಡ್ಬಿಡುತ್ತೆ.